ಒಂದು ಚಿಕ್ಕ ಇರುವೆ ನಮಗೆ ಪಾಠ ಕಲಿಸ್ತದೆ. ಸೋಮಾರಿತನವು ಜೀವಿತಕ್ಕೆ ಒಂದು ಶಾಪವಾಗಿರುತ್ತದೆ. ಆತ್ಮೀಯ ಸ್ನೇಹಿತರೆ, ಈ ಕೃಪಾ ಸಮಯಕ್ಕಾಗಿ ಕರ್ತನಿಗೆ ಸ್ತೋತ್ರವಾಗಲಿ. ನೀವೆಲ್ಲರೂ ಆತ್ಮಿಕ ರೀತಿಯಲ್ಲಿ ಬಲ ಹೊಂದುತ್ತಾ ಕ್ಷೇಮದಲ್ಲಿದ್ದಿದ್ದೀರಿ ಎಂಬುದಾಗಿ ನಾವು ನಂಬ್ತೇವೆ. ಇಂದಿನ ಕಾರ್ಯಕ್ರಮದಲ್ಲಿ ವ್ಯವಹಾರದ ಒಳ್ಳೆಯ ನಿಯಮಗಳನ್ನು ಕಲಿತಾ ಇದ್ದೀವಿ. ನಿಜವಾದ ಒಳ್ಳೆಯ ಸ್ನೇಹಿತನಾರು ಅಥವಾ ವೈರಿಗಳು ಯಾರು? ಬೋನಿಗೆ ಬಿದ್ದ ಹಕ್ಕಿ ಆಗಿರುವುದಾದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಹಾಗೂ ದೇವರು ಹಾಗೆ ಮಾಡುವ ವಸ್ತುಗಳ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಆತ್ಮದಲ್ಲಿ ಬಲವನ್ನು ಹೊಂದೋಣ. ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಪರಾತ್ಮರದ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಕೀರ್ತನೆ 91:1. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಕೃಪೆಯಿಂದ ಜ್ಞಾನೋಕ್ತಿಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದುಷ್ಟ ಮನುಷ್ಯನು ಎಂಬ ವಿಚಾರವನ್ನು ನಾವು ನೋಡಲಿದ್ದೇವೆ. ಈಗ ದುಷ್ಟ ಮನುಷ್ಯನ ವಿವರಣೆಯು ಇಲ್ಲಿ ಕೊಡಲ್ಪಟ್ಟಿದೆ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 12-13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀಚನೂ ದುಷ್ಟನೂ ಆಗಿರುವ ಅವನ ನಡತೆಯನ್ನು ನೋಡು. ಸೊಟ್ಟು ಬಾಯಿಯವನಾಗಿದ್ದಾನೆ, ಕಣ್ಣನ್ನು ಮಿಟಕಿಸುತ್ತಾನೆ, ಕಾಲಿನಿಂದ ಕೆರೆಯುತ್ತಾನೆ, ಬೆರಳ ಸನ್ನೆ ಮಾಡುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಂಥ ವ್ಯಕ್ತಿಯನ್ನೆಂದಾದರೂ ನೋಡಿದ್ದೀರೋ? ಅವನ ಪ್ರತಿಯೊಂದು ನಡತೆ ಸನ್ನೆಗಳು ಮೋಸಕ್ಕೆ ಕರೆಯುವುಗಳಾಗಿವೆ. ಅವನ ಮಾತಿನಲ್ಲಿ ಅಸಹ್ಯ ಅರ್ಥಗಳಿರುತ್ತವೆ. ಈ ರೀತಿಯ ವರ್ತನೆ ಇರುವ ಅನೇಕ ಕ್ರೈಸ್ತರೂ ಇರುತ್ತಾರೆ. ಇಂತಹ ಒಬ್ಬ ಪ್ರಸಂಗಿಯನ್ನು ನೋಡಿದ್ದೆ. ಅವನಿಂದ ದೂರವಾಗಿ ಅನೇಕ ವರ್ಷಗಳೇ ಆಗಿವೆ. ಇಂತಹ ಅನೇಕ ಸಭಾ ಸದಸ್ಯರೂ ಇರುತ್ತಾರೆ. ಅವರ ಮಾತಿನಲ್ಲೆಲ್ಲ ಎರಡರ್ಥ ತುಂಬಿರುತ್ತದೆ. ತಮ್ಮ ಮಾತುಗಳಲ್ಲಿ ಎರಡರ್ಥದ ಹಾಸ್ಯ ಚಟಾಕಿ ಹಾರಿಸುವವರ ಒಂದು ಗುಂಪನ್ನು ನಾನು ನೋಡಿದ್ದೇನೆ. ಅವರ ಮಾತಿನಲ್ಲಿ ಯಾವಾಗಲೂ ಕೊಳಕು ಅರ್ಥ ತುಂಬಿರುತ್ತದೆ. ದೇವರು ಇದನ್ನು ಮೆಚ್ಚುವುದಿಲ್ಲ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 14 ಮತ್ತು 15ನೇ ವಚನ ಹೀಗೆ ಹೇಳುತ್ತದೆ: ಅವನ ಮನಸ್ಸಿನಲ್ಲಿರುವುದು ದ್ರೋಹವೇ, ಕೇಡನ್ನು ನಿರಂತರ ಕಲ್ಪಿಸುತ್ತಾನೆ, ಜಗಳದ ಬೀಜವನ್ನು ಬಿತ್ತುತ್ತಾನೆ. ಆದ ಕಾರಣ ಅವನಿಗೆ ತಟ್ಟನೆ ವಿಪತ್ತು ಸಂಭವಿಸುವುದು, ಏಳದ ಹಾಗೆ ಪಕ್ಕನೆ ಮುರಿಯಲ್ಪಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದ್ರೋಹ ಅಂದರೆ ಎರಡು ಬಗೆಯುವುದು. ಜಗಳದ ಬೀಜವನ್ನೇ ಬಿತ್ತುವುದು. ಅವನು ದೇವರ ಮಗನೆಂದು ಹೇಳಿಸಿಕೊಂಡರೂ ಆದರೆ ಅವನ ವರ್ತನೆಗಳೆಲ್ಲ ಅಸಹ್ಯಕರವಾದದ್ದೇ. ನಮಗೆ ಇಷ್ಟವಾದ ಒಬ್ಬ ವ್ಯಕ್ತಿ ಇದ್ದರು. ಅವರು ದೊಡ್ಡ ಪ್ರಸಂಗಿಯಲ್ಲ, ಆದರೆ ಒಬ್ಬ ಒಳ್ಳೆ ದೇವರ ಮನುಷ್ಯರಾಗಿದ್ದರು. ನಾನು ಅವರೊಂದಿಗೆ ಅನೇಕ ಬಾರಿ ತುಂಬ ಸಮಯ ಕಳೆದಿದ್ದೆ. ಅವರು ಒಳ್ಳೆಯ ಮಾತುಗಳಿಗೆ ಪ್ರತೀಕವಾಗಿದ್ದರು. ಅವರ ಯಾವ ಮಾತಿನಲ್ಲೂ ಕೆಟ್ಟ ವಿಚಾರ ಸುಳಿಯುತ್ತಿರಲಿಲ್ಲ. ಅವರ ಜೀವಿತ ಮಧ್ಯಾಹ್ನದ ಬಿಸಿಲಿನಂತೆ ಶುದ್ಧವಾಗಿತ್ತು. ನಮಗೆ ಈ ದಿನಗಳಲ್ಲಿ ಇಂತಹ ಜನರ ಅಗತ್ಯವಿದೆ. ನಮಗೆ ಆಧುನಿಕ ವೇಷಭೂಷಣಗಳ ಯುವಕರ ಅಗತ್ಯವಿಲ್ಲ. ಅಂಥವರು ವಿವಾಹಿತರಾದರೂ ಹುಡುಗಿಯರತ್ತ ಕಣ್ಣು ಹಾಯಿಸುತ್ತಾರೆ. ಅವರ ಪತ್ನಿಯರು ಅವರನ್ನು ನಂಬಲಿಕ್ಕಿಲ್ಲ. ನಾನು ನಿಮಗೆ ಸ್ಪಷ್ಟವಾಗಿ ಒಂದು ಸಂಗತಿ ಹೇಳಬೇಕಿದೆ. ನಮ್ಮ ಕ್ರೈಸ್ತ ಸೇವೆಗಳಲ್ಲಿ ಇಂದು ತುಂಬ ಜನರು ತುಂಬಿದ್ದಾರೆ, ಆದರೆ ಸೇವೆ ಮಾತ್ರ ಏನೂ ನಡೆಯುತ್ತಿಲ್ಲ. ಯಾಕೆ ಗೊತ್ತಿದೆಯೋ? ನಾವು ದೇವರನ್ನು ಹಾಸ್ಯ ಮಾಡಲಾರೆವು. ನಾವು ಬಿತ್ತಿದ್ದನ್ನೇ ಕೊಯ್ಯಬೇಕಾಗಿದೆ. ಮಾಂಸಭಾವದಿಂದ ಬಿತ್ತುವುದಾದರೆ ನಾಶನವನ್ನೇ ಕೊಯ್ಯುತ್ತೇವೆ, ಆದರೆ ಆತ್ಮಭಾವದಲ್ಲಿ ಬಿತ್ತುವವನು ನಿತ್ಯ ಜೀವವನ್ನು ಕೊಯ್ಯುತ್ತಾರೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ಗಮನಿಸಿರಿ. ಕರ್ತನಲ್ಲಿ ಪ್ರಿಯರೇ, ನಾವು ದೇವರನ್ನು ಮೋಸಗೊಳಿಸಲಾರೆವು. ನಮ್ಮ ದೇವರು ನಮ್ಮಿಂದ ಪರಿಶುದ್ಧ ಜೀವಿತವನ್ನು ನಿರೀಕ್ಷಿಸುತ್ತಾನೆ. ಯಾಕಂದರೆ ಆತನು ಪರಿಶುದ್ಧನಾಗಿದ್ದಾನೆ. ಆತನು ಅಂಥವನಾದ್ದರಿಂದ ಅಂಥ ವ್ಯಕ್ತಿಗಳನ್ನು ಮಾತ್ರ ಮೆಚ್ಚುತ್ತಾನೆ. ನಮ್ಮ ದೇವರು ಪರಿಶುದ್ಧನಾದವನೆಂದು ನಾವು ತಿಳುಕೊಂಡರೆ ಒಳ್ಳೆಯದು. ಜೀವಿತದಲ್ಲಿ ಪರಿಶುದ್ಧತೆಗೆ ಪ್ರಾಮುಖ್ಯತೆ ಕೊಡುವ ಗುಂಪಿನ 1 ಒಬ್ಬ ಪ್ರಸಂಗಿಯ ಪರಿಚಯ ನನಗಿದೆ. ಒಮ್ಮೆ ನಾನು ಅವನಿಗೆ ಹೇಳಿದೆ, ನೀನು ದೇವರ ಮಗನೆಂದು ಹೇಳಿಸಿಕೊಂಡರೂ ಆದರೆ ದೇವರ ಮಗನಲ್ಲ. ನೀನು ದೇವರ ಮಗನೆಂದು ಹೇಳಿಸಿಕೊಂಡರೂ ಆದರೆ ದೇವರ ಮಗನಲ್ಲ. ನೀನು ದೇವರ ಮಗನೆಂದು ಹೇಳಿಸಿಕೊಂಡರೂ ಆದರೆ ದೇವರ ಮಗನಲ್ಲ. ನೀನು ದೇವರ ಮಗನೆಂದು ಹೇಳಿಸಿಕೊಂಡರೂ ಆದರೆ ದೇವರ ಮಗನಲ್ಲ.
ನನಗೆ ನಿಮ್ಮ ಕುರಿತಾಗಿರುವ ಆಕ್ಷೇಪವೇನೆಂದರೆ, ನೀವು ನಿಮ್ಮ ಪರಿಶುದ್ಧತೆಯನ್ನು ಕಳಕೊಂಡಿದ್ದೀರಿ. ಆದರೆ ದೇವರಿಂದ ದೂರ ಹೋಗಿರುವ ನಮ್ಮ ಪ್ರಯೋಜನಕ್ಕಾಗಿಯಾದರೂ ನಿಮ್ಮಲ್ಲಿ ಶುದ್ಧ ಜೀವಿತ ಇರಬೇಕಿತ್ತು ಎಂದು. ದೇವರ ಮಕ್ಕಳಲ್ಲಿ ಈ ದಿನಗಳಲ್ಲಿ ಎಷ್ಟೊಂದು ಪರಿಶುದ್ಧತೆ ಇರಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ದೇವರು ಹಾಗೆ ಮಾಡುವ 7 ವಸ್ತುಗಳು ಎಂಬ ವಿಚಾರವನ್ನು ನೋಡಲಿಕ್ಕಿದ್ದೇವೆ. ದೇವರು ಹಾಗೆ ಮಾಡಬಲ್ಲನೆಂಬುದನ್ನು ಕೆಲವರು ನಂಬಲಾರರು. ಅವರು ಆತನನ್ನು ಪ್ರೀತಿಯ ದೇವರೆಂದು ಮಾತ್ರ ತಿಳಿದಿದ್ದಾರೆ. ಇದು ದೇವರ ಕುರಿತಾಗಿರುವ ತಪ್ಪಭಿಪ್ರಾಯದಿಂದ ಬಂದದ್ದಾಗಿದೆ. ಹೆಚ್ಚಾಗಿ ಎಲ್ಲರೂ ಭಾವಿಸುವುದೇನೆಂದರೆ ದೇವರು ಪ್ರೀತಿಯಾಗಿದ್ದಾನೆ ಎಂದು. ಅದು ಸತ್ಯವೇ, ಮತ್ತು ಪ್ರೀತಿಯು ಹಗೆತನಕ್ಕೆ ವಿರುದ್ಧವಾಗಿದೆ ಎನ್ನುವುದು ಸರಿಯಾದದ್ದೇ. ಆದ್ದರಿಂದ ದೇವರು ಹಾಗೆ ಮಾಡಲಾರನೆಂದು ಅವರು ಭಾವಿಸುತ್ತಾರೆ. ಆದರೆ ಅದು ನಿಜವಲ್ಲ. ದೇವರು ಪ್ರೀತಿಯಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಮಾನವ ಸಂಬಂಧಗಳಲ್ಲಿಯೂ ಇದನ್ನು ಕಾಣಬಹುದು. ನಮ್ಮ ಚಿಕ್ಕ ಮಗುವನ್ನು ನಾವು ಪ್ರೀತಿಸುತ್ತೇವೆ, ಆದರೆ ಅದನ್ನು ಸಂಕಟಪಡಿಸುವ ಅಸೌಖ್ಯವನ್ನು ಹಾಗೆ ಮಾಡುತ್ತೇವೆ. ನಮ್ಮ ಮಗುವನ್ನು ಪ್ರೀತಿಸುತ್ತೇವೆ, ಆದರೆ ಆ ಮಗುವಿನೆಡೆಗೆ ಕಚ್ಚಲಿಕ್ಕಾಗಿ ಬರುವ ಹುಚ್ಚುನಾಯಿಯನ್ನು ನಾವು ಹಾಗೆ ಮಾಡುತ್ತೇವೆ. ನಾವು ಮಗುವನ್ನು ಪ್ರೀತಿಸುವರಾದರೆ ನಾಯಿಯನ್ನು ಹಾಗೆ ಮಾಡುತ್ತೇವೆ. ಪಾಪ ಪ್ರವೇಶ ಮಾಡಿದ ಈ ಲೋಕದಲ್ಲಿ ಇಂತಹ ವಿರುದ್ಧವಾದ ಸಂಗತಿಗಳಿರುವ ತನಕ ನಾವು ಒಳ್ಳೆಯದನ್ನು ಪ್ರೀತಿಸಿ ಕೆಟ್ಟದ್ದನ್ನು ಹಾಗೆ ಮಾಡುತ್ತೇವೆ. ಅಂದರೆ ನೀನು ಪಾಪವನ್ನು ಪ್ರೀತಿಸುವುದಾದರೆ ನೀತಿಯನ್ನು ಹಾಗೆ ಮಾಡುತ್ತಿ. ಒಳ್ಳೆಯದನ್ನು ಪ್ರೀತಿಸಿ ಕೆಟ್ಟದ್ದನ್ನು ಹಾಗೆ ಮಾಡಬೇಕೆಂದು ದೇವರ ವಾಕ್ಯ ನಮಗೆ ಹೇಳುತ್ತದೆ. ನಾವು ಪ್ರಸಂಗಿ ಪುಸ್ತಕಕ್ಕೆ ಬರುವಾಗ ಪ್ರೀತಿಯ ಸಮಯ, ಹಾಗೆ ಮಾಡುವ ಸಮಯ ಎರಡರ ಕುರಿತು ನೋಡುತ್ತೇವೆ. ಪ್ರಸಂಗಿ 3ನೇ ಅಧ್ಯಾಯ 8ನೇ ವಚನದಲ್ಲಿ ಇದು ಬರೆದದೆ. ಪ್ರಿಯರೇ, ದೇವರು ಹಾಗೆ ಮಾಡುವ 7 ಸಂಗತಿಗಳನ್ನು ನಾವು ಇಲ್ಲಿ ನೋಡುತ್ತೇವೆ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 16ನೇ ವಚನದಿಂದ 19ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಯೆಹೋವನು ಹಾಗೆ ಮಾಡುವ ವಸ್ತುಗಳು 6 ಇವೆ. ಹೌದು, 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ. ಯಾವುವೆಂದರೆ ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು ಈ 7 ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 7 ಸಂಗತಿಗಳನ್ನು ಹಾಗೆ ಮಾಡುತ್ತೇನೆಂದು ದೇವರು ಸ್ಪಷ್ಟವಾಗಿ ಹೇಳಿದ್ದಾನೆ. ಆದ್ದರಿಂದ ನಮ್ಮ ಹಾಗೆ ಮಾಡುವ ಪಟ್ಟಿಯಲ್ಲಿ ಇವನ್ನು ನಾವು ಸೇರಿಸಬೇಕು. ತಾನು ದ್ವೇಷಿಸುತ್ತೇನೆಂದು ದೇವರು ಹೇಳಿದ್ದು ಇದೇ ಮೊದಲಲ್ಲ. ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 22ನೇ ವಚನದಲ್ಲಿ ಹೀಗಿದೆ: ಕಲ್ಲಿನ ಕಂಬವನ್ನೂ ನಿಲ್ಲಿಸಬಾರದು, ಇದು ನಿಮ್ಮ ದೇವರಾದ ಯೆಹೋವನಿಗೆ ಹೇಯವಾದದ್ದು ಎಂಬುದಾಗಿ. ಪ್ರಿಯರೇ, ನಮ್ಮ ಹೃದಯದಲ್ಲಿನ ದೇವರ ಸ್ಥಾನವನ್ನು ಆಕ್ರಮಿಸುವ ಯಾವುದನ್ನೂ ದೇವರು ಮೆಚ್ಚುವುದಿಲ್ಲ. ಕೀರ್ತನೆ 45:7ನೇ ವಚನದಲ್ಲಿ ಹೀಗೆ ಬರೆದಿದೆ: ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದ್ದಿ ಎಂದು. ಪ್ರಕಟಣೆಯಲ್ಲಿ ದೇವರು ಆದಿಸಭೆಗೆ ಹೀಗೆ ಹೇಳಿದ್ದಾನೆ. ಪ್ರಕಟಣೆ 2ನೇ ಅಧ್ಯಾಯ 6ನೇ ವಚನದಲ್ಲಿ, ನಾನು ದ್ವೇಷಿಸುವ ನಿಕೋಲಾಯಿತರನ್ನು ನೀನು ಸಹ ದ್ವೇಷಿಸುತ್ತೀ ಎಂಬುದಾಗಿ. ನೋಡಿರಿ ಪ್ರಿಯರೇ, ದೇವರು ಪ್ರೀತಿಸುತ್ತಾನೆ, ಆದರೆ ಹಾಗೆಯೂ ಮಾಡುತ್ತಾನೆ. ದೇವರು ಪ್ರೀತಿಯಾಗಿದ್ದಾನೆ, ಆದರೆ ಅದೇ ರೀತಿ ಆತನು ಹಾಗೆಯೂ ಆಗಿದ್ದಾನೆ. ಇದು ಸತ್ಯವೇದದಲ್ಲಿ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದದಲ್ಲಿ 7 ಎಂಬುದು ಪರಿಪೂರ್ಣತೆಯನ್ನು ಸೂಚಿಸದೆ ಸಂಪೂರ್ಣತೆಯ ಸಂಕೇತವಾಗಿದೆ. ಈ ಮಾಂಸಭಾವದ 7 ಸಂಗತಿಗಳನ್ನು ದೇವರು ಸಂಪೂರ್ಣವಾಗಿ ಹಾಗೆ ಮಾಡುತ್ತಾನೆ. ಈ ಸಂಗತಿಗಳು ಮಾನವ ಜನಾಂಗದ ಪಾಪಗಳಿಗೆ ದೇವರು ಕಣ್ಣು ಮುಚ್ಚಿಕೊಳ್ಳುವವನಲ್ಲ. ಕೆಟ್ಟದ್ದನ್ನು ಸಹಿಸುವವನೂ ಪಾಪಗಳನ್ನು ಸುಮ್ಮನೆ ಬಿಟ್ಟು ಬಿಡುವವನೂ ಆಗಿರುವುದಿಲ್ಲ. ನಾನು ಪ್ರೀತಿಸುತ್ತೇನೆ ಎಂದು ದೇವರು ಹೇಳಿದರೂ ನಾನು ಹಾಗೆ ಮಾಡುತ್ತೇನೆ ಎಂದೂ ಹೇಳುತ್ತಾನೆ. ತಪ್ಪು ಮಾಡಿದವನನ್ನು ಕ್ಷಮಿಸಬೇಕೆಂಬ ಉದಾರ ಮನಸ್ಸು ನಮ್ಮೆಲ್ಲರಲ್ಲಿಯೂ ಬಹಳವಾಗಿ ವ್ಯಾಪಿಸಿದೆ. ಯಾಕೆಂದರೆ ನಮಗೆ ಕಠಿಣ ಶಿಕ್ಷೆ ವಿಧಿಸುವ ಧೈರ್ಯವಿಲ್ಲ. ಇದು ನಮ್ಮ ಸಮಾಜವನ್ನು ಹಾಳು ಮಾಡುತ್ತಾ ಇದೆ. ದೇವರು ತಪ್ಪು ಮಾಡಿದವನಿಗೆ ಶಿಕ್ಷೆ ನೀಡಲು ಸಿದ್ಧನಿದ್ದಾನೆ. ದೇವರಿಗೆ ಜನರು
ಏನು ನೆನೆಸಿಯಾರೆಂಬ ಭಯ ಇರುವುದಿಲ್ಲ. ಎದುರಿಸುವ ಜನರಿಗೆ ಆತನು ಹೆದರುವುದಿಲ್ಲ. ಆತನು ಹೇಡಿಯಲ್ಲ. ಆತನು ಎಂದಿಗೂ ಅಪರಾಧಿಯನ್ನು ಶಿಕ್ಷಿಸದೆ ಬಿಡೆನು ಎಂದು ಹೇಳುತ್ತಾನೆ. ಆತನ ನಿಯಮಗಳು ಮುರಿಯದಂಥದ್ದೂ ಬದಲಾಗದ್ದೂ ಆಗಿವೆ. ಈಗ ಹಗೆಗೊಳಗಾಗುವ ಸಂಗತಿಗಳನ್ನು ಒಂದೊಂದಾಗಿ ನೋಡೋಣ. ಮೊದಲನೆಯದು ಹೆಮ್ಮೆಯ ಕಣ್ಣು. ಮೂಲ ಶಬ್ದಾರ್ಥ ಗರ್ವದ ದೃಷ್ಟಿ ಎಂದಾಗುತ್ತದೆ. ಇದು ತನ್ನ ಕುರಿತು ಹೆಚ್ಚಳಪಟ್ಟು ಇತರರನ್ನು ಹೀನೈಸುತ್ತದೆ. ಇದು ಹೆಮ್ಮೆಯಾಗಿದೆ. ಹೃದಯದ ಯೋಚನೆ, ಮುಖದ ಭಾವ, ಕಣ್ಣಿನ ದೃಷ್ಟಿ ಇವುಗಳಿಂದಾಗಿ ನೀನು ಇತರರಿಗಿಂತ ಹೆಚ್ಚಿನವನೆಂದು ಭಾವಿಸುವಂತಾದ್ದು. ದೇವರು ಹೇಳುತ್ತಾನೆ, ನಾನು ಇದನ್ನು ಹಗೆ ಮಾಡುತ್ತೇನೆ. ಆತನು ಹಗೆ ಮಾಡುವ ಪಟ್ಟಿಯಲ್ಲಿ ಇದು ಮೊದಲನೆಯದಾಗಿದೆ. ಅದು ಕೊಲೆ ಹಾಗೂ ಅಮಲು ಪಾನಕ್ಕಿಂತಲೂ ಮೊದಲಿದೆ. ಪ್ರಿಯರೇ, ದೇವರು ಹೆಮ್ಮೆಯ ಸ್ವಭಾವವನ್ನು ಹಗೆ ಮಾಡುತ್ತಾನೆ. ಈಗಿನ ಸಭೆಗಳಲ್ಲಿ ಜನರು ಈ ರೀತಿ ಹೆಮ್ಮೆಯಿಂದ ವರ್ತಿಸಿದರೂ ಯಾರೂ ಅದರ ಕುರಿತಾಗಿ ಏನನ್ನೂ ಹೇಳುವುದಿಲ್ಲ. ಪರಲೋಕದಲ್ಲಿ ಆರಂಭವಾದ ಮೊದಲನೆಯ ಪಾಪವು ಅಹಂಕಾರವೇ ಆಗಿತ್ತು ಎಂಬುದನ್ನು ತಿಳಿದಿದ್ದೇವೆಯೋ? ಉದಯ ನಕ್ಷತ್ರನಾದ ಲೂಸಿಫರನೆಂಬ ಹೆಸರುಳ್ಳ ಸೈತಾನನು ತನ್ನಲ್ಲಿ ಹೀಗಂದುಕೊಂಡನು. ಯೆಶಾಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 10 ಮತ್ತು 14ನೇ ವಚನವನ್ನು ನೋಡ್ರಿ. ಅಲ್ಲಿ ಹೀಗೆ ಬರೆದದೆ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆಯಿರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗಿರುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿ ಸಮಾನನಾಗುವೆನು ಎಂಬುದಾಗಿ. ಮತ್ತು ಏದೇನ್ ತೋಟಕ್ಕೆ ಮಾನವನ ಬಳಿಗೆ ಬಂದು ನೀವು ದೇವರಂತೆ ಆಗುತ್ತೀರಿ ಎಂದು ಹೇಳಿದವನು ಅವನೇ. ಆದಿಕಾಂಡ 3ನೇ ಅಧ್ಯಾಯ 5ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ನಮ್ಮ ಈಗಿನ ಎಲ್ಲ ಮಾನಸಿಕ ತೊಂದರೆ ಹಾಗೂ ಅಸ್ವಸ್ಥಗಳ ಹಿನ್ನೆಲೆಯಲ್ಲಿ ಈ ಅಸಮಾನತೆಯು ಕಾಣುತ್ತದೆ. ಅದು ಯಾವುದು ಗೊತ್ತೋ? ಅದು ಪೂರ್ಣ ವ್ಯಕ್ತಿತ್ವವನ್ನು ಹೊಂದದಿರುವುದೇ. ತಾನು ಏನಾದರೂ ಆಗಬೇಕು, ಸಮಾಜದಲ್ಲಿ ಸ್ಥಾನ ಗಳಿಸಿಕೊಳ್ಳಬೇಕು, ದೇವರಿಂದ ಸ್ವತಂತ್ರನಾಗಬೇಕೆನ್ನುವಂಥದ್ದೇ. ಆದ್ದರಿಂದಲೇ ಕ್ರಿಯೆಗಳ ಮೂಲಕ ರಕ್ಷಣೆ ಎಂಬುದು ಮಾನವರಿಗೆ ಸರಿಯೆಂದು ತೋಚುತ್ತದೆ. ಮಾನವನು ಹೇಳುತ್ತಾನೆ, ನನ್ನ ರಕ್ಷಣೆಯನ್ನು ನಾನೇ ಸಾಧಿಸಿಕೊಳ್ಳುತ್ತೇನೆ. ದೇವರೇ, ಇದನ್ನು ನಾನೇ ಮಾಡಿಕೊಳ್ಳುತ್ತೇನೆ. ನಿನ್ನ ಅಗತ್ಯ ನನಗಿಲ್ಲ. ನನಗಾಗಿ ನಿನ್ನ ಮಗನು ಸಾಯಬೇಕಾಗಿಲ್ಲ. ನಾನು ನಿನ್ನ ಸನ್ನಿಧಿಗೆ ಬರುವಾಗ ನನಗೆ ಸ್ಥಳ ಮಾಡಿಕೊಡು. ಯಾಕೆಂದರೆ ನಾನು ನಿನ್ನಷ್ಟೇ ಉತ್ತಮನು. ನಾನು ನಿನ್ನ ಸಂಗಡಲೇ ಕುಳಿತುಕೊಳ್ಳುತ್ತೇನೆ ಎಂಬುದಾಗಿ. ಪ್ರಿಯರೇ, ಇಂತಹ ಕ್ರಿಯೆಗಳಿಂದ ರಕ್ಷಣೆ ಎಂಬ ಭಾವನೆ ಮಾನಸಿಕವಾಗಿ ಅಸ್ವಸ್ಥರಲ್ಲಿ ಮಾತ್ರ ಬರುವಂಥದ್ದು. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರನ್ನು ಗೌರವಿಸುತ್ತಾನೆ. ಹೆಮ್ಮೆಯ ಕಣ್ಣನ್ನು ಕೆಳಕ್ಕೆ ತರುತ್ತೇನೆಂದು ಆತನು ಹೇಳುತ್ತಾನೆ. ಯೋಬ 40ನೇ ಅಧ್ಯಾಯ 12ನೇ ವಚನದಲ್ಲಿ ದೇವರು ಯೋಬನಿಗೆ ಹೇಳಿದನು, ಪ್ರತಿಯೊಬ್ಬ ಗರ್ವಿಷ್ಠನ ಮೇಲೆ ಕಣ್ಣಿಟ್ಟು ಕುಗ್ಗಿಸಿ ದುಷ್ಟರನ್ನು ತಟ್ಟನೆ ಕೆಡವಿಬಿಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪರ್ವತ ಪ್ರಸಂಗದ ಆರಂಭದ ಮಾತುಗಳಲ್ಲಿ ಕರ್ತನಾದ ಯೇಸು ಹೀಗೆ ಹೇಳಿದ್ದಾನೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ದೇವರ ರಾಜ್ಯವು ಅವರದು ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಕೀರ್ತನೆ 131:1 ಹೀಗಿದೆ, ಯೆಹೋವನೇ, ನನ್ನ ಎದೆಯಲ್ಲಿ ಹಮ್ಮಿಲ್ಲ, ನನಗೆ ಸೊಕ್ಕಿನ ಕಣ್ಣಿಲ್ಲ, ಅಸಾಧ್ಯ ಕಾರ್ಯಗಳಲ್ಲಿ ಕೈ ಹಾಕುವುದಿಲ್ಲ ಎಂಬುದಾಗಿ. ಪ್ರಿಯರೇ, ನಾವು ದೀನರಾಗಿದ್ದುಕೊಂಡು ದೇವರೇ, ನಾನು ಬಲಹೀನನು, ನನಗೆ ಇದು ಸಾಧ್ಯವಿಲ್ಲ, ನನಗೆ ನೀನು ಬೇಕು ಎಂದು ಹೇಳುವವರಾಗಬೇಕು. ಒಮ್ಮೆ ಯೌವನಸ್ಥನೊಬ್ಬನು ಯುವಕರ ನಡುವೆ ಹೋದನು. ಅವನು ಎತ್ತರವಾಗಿ ಕಟ್ಟುಮಸ್ತಾಗಿದ್ದನು. ಎಲ್ಲರೂ ತನ್ನನ್ನು ಗಮನಿಸಬೇಕು ಎಂದು ನೆನೆಸಿ ಸುತ್ತಲೂ ನೋಡಿ ಗಟ್ಟಿಯಾದ ಸ್ವರದಿಂದ ಮಾತನಾಡತೊಡಗಿದನು. ಎಂಥ ದುರದೃಷ್ಟ! ಇತರರೆದುರು ತನ್ನನ್ನು ಹೆಚ್ಚಿಸಿಕೊಳ್ಳುತ್ತಿದ್ದಾನೆ. ಅದಕ್ಕೆ ಬದಲಾಗಿ ದೇವರೆದುರು ಹೋಗಿ ಸತ್ಯವನ್ನು ಒಪ್ಪಿಕೊಂಡರೇನು? ಈ ಎಲ್ಲ ಪ್ರದರ್ಶನಗಳಿಗೆ ಬದಲಾಗಿಸಿ ಕೀರ್ತನೆಗಾರನಂತೆ ದೇವರೆದುರಿಗೆ ಬಂದು, ದೇವರೇ, ನನ್ನಲ್ಲಿ ಸೊಕ್ಕಿನ ಹೃದಯವಿಲ್ಲ, ನನ್ನಲ್ಲಿ ಇಲ್ಲದ ಗುಣಗಳನ್ನು ಉಂಟೆಂದು ನಾನು ಹೇಳುವುದಿಲ್ಲ, ನನ್ನಲ್ಲಿ ಯಾವ ನೀತಿಯೂ ಇಲ್ಲ ಎಂದು ಯಾಕೆ ಒಪ್ಪಿಕೊಳ್ಳಬಾರದು?
ನೀನು ರಕ್ಷಣೆ ಹೊಂದಿ ದೇವರ ಬಳಿಗೆ ಹೋಗುವಾಗ ನೀನು ನಿಜವಾದ ಪರಿಪೂರ್ಣ ವ್ಯಕ್ತಿತ್ವವುಳ್ಳವನಾಗಿರುತ್ತಿ. ಯೆಶಾಯನ ಪ್ರವಾದನೆ ಗ್ರಂಥ 66ನೇ ಅಧ್ಯಾಯ 2ನೇ ವಚನದಲ್ಲಿ ದೇವರು ಹೀಗೆ ಹೇಳುತ್ತಾನೆ, ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನೂ ಮನಮುರಿದವನು ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ ಎಂಬುದಾಗಿ. ಈ ಮಟ್ಟದಲ್ಲಿ ನೀನು ದೇವರ ಬಳಿಗೆ ಬರಲು ಇಚ್ಛಿಸುವುದಾದರೆ ದೇವರು ನಿನ್ನನ್ನು ಸ್ವೀಕರಿಸುತ್ತಾನೆ. ಆತನು ಹೆಮ್ಮೆಯ ಕಣ್ಣನ್ನು ಹಾಗೆ ಮಾಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಎರಡನೇ ವಿಚಾರವನ್ನು ನೋಡುವಾಗ ಸುಳ್ಳಿನ ನಾಲಿಗೆ. ದೇವರು ಹಾಗೆ ಮಾಡುತ್ತಾನೆ. ದೇವರ ವಾಕ್ಯದಲ್ಲಿ ಅಮಲುಕೋರುತನದ ಕುರಿತಾಗಿ ಹೇಳಿದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ನಾಲಿಗೆಯ ದುರುಪಯೋಗದ ಕುರಿತಾಗಿ ಹೇಳಲ್ಪಟ್ಟಿದೆ. ಈ ನಾಲಿಗೆಯ ದುರ್ಬಳಕೆಯು ಎಲ್ಲ ಭಾಷೆ ಜನಾಂಗಗಳಲ್ಲಿಯೂ ಸಾಮಾನ್ಯವಾಗಿದೆ. ನಾಲಿಗೆಯ ಚಳುವಳಿಯ ಕುರಿತಾಗಿ ಈ ದಿನಗಳಲ್ಲಿ ಮಾತನಾಡುತ್ತಾರೆ. ಅದೇನೆಂದು ತಿಳಿದಿದೆಯೋ? ಅದು ಸುಳ್ಳಾಡುವ ನಾಲಿಗೆ. ಎಂಥ ದುರದೃಷ್ಟದ ಸಂಗತಿ! ಕೀರ್ತನೆ 116:11 ಕೀರ್ತನೆಗಾರನು ಬಹುಶಃ ದಾವೀದನೇ ಇರಬೇಕು, ಹೀಗೆ ಹೇಳಿದ್ದಾನೆ, ಮನುಷ್ಯರೆಲ್ಲ ಟೊಳ್ಳೆ ಎಂದು ಭ್ರಾಂತಿಯಿಂದ ಉಸಿರಿದೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಡಾಕ್ಟರ್ WI ಕೇರಲ್ ಅವರು ಹೇಳುತ್ತಿದ್ದರು, ದಾವೀದನು ಅವಸರದಲ್ಲಿ ಎಲ್ಲ ಮನುಷ್ಯರು ಸುಳ್ಳಾಡುವವರೆಂದು ಹೇಳಿದ್ದಾನೆ. ನಾನಾದರೂ ತುಂಬ ಸಮಯ ಯೋಚಿಸಿದರೂ ದಾವೀದನ ಮಾತು ಸರಿಯೆಂದು ನೆನೆಸುತ್ತೇನೆ. ನಾನು ಕೂಡ ದಾವೀದನ ಮಾತನ್ನು ಒಪ್ಪಿಕೊಳ್ಳುತ್ತೇನೆ. ಕೀರ್ತನೆ 120:2ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನೇ, ಸುಳ್ಳು ಬಾಯಿಯೂ ವಂಚಿಸುವ ನಾಲಿಗೆಯುಳ್ಳವರಿಂದ ನನ್ನನ್ನು ಬಿಡಿಸು ಎಂಬುದಾಗಿ. ಪ್ರಿಯರೇ, ದಾವೀದನ ಪಾಪದರಿಕೆಯ ಪ್ರಾರ್ಥನೆಯಲ್ಲಿ ಅವನು ಹೇಳಿದ್ದಾನೆ. ಕೀರ್ತನೆ 51:6ನೇ ವಚನ ಅಲ್ಲಿ ಹೀಗೆ ನೋಡುತ್ತೇವೆ, ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ, ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು ಎಂಬುದಾಗಿ. ಪ್ರಿಯರೇ, ದೇವರು ಸತ್ಯತೆಯ ದೇವರಾಗಿದ್ದಾನೆ. ಕೀರ್ತನೆ 31:5ನೇ ವಚನ ಹೀಗೆ ಹೇಳುತ್ತದೆ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇನೆ, ಯೆಹೋವನೇ ನಂಬಿಕೆಯುಳ್ಳ ದೇವರೇ ಎಂಬುದಾಗಿ. ಪ್ರಿಯರೇ, ಇದು ಎಂಥ ಅದ್ಭುತ! ಸುಳ್ಳಿನ ನಾಲಿಗೆಯಿಂದ ಇದು ಎಷ್ಟು ಭಿನ್ನವಾಗಿದೆ. ದೇವರು ಹಾಗೆ ಮಾಡುವ ಮೂರನೇ ಸಂಗತಿ ನಿರ್ದೋಷ ರಕ್ತವನ್ನು ಸುರಿಸುವ ಕೈ. ಒಬ್ಬ ಕೊಲೆಗಾರನನ್ನು ದೇವರೂ ಮಾನವರೂ ಮೆಚ್ಚುವುದಿಲ್ಲ. ದೇವರು ಪರಿಶುದ್ಧವೆಂದು ಹೇಳುವ ಮಾನವ ಜೀವವನ್ನು ಅವನು ತೆಗೆದದ್ದರಿಂದ ದೇವರು ಅವನನ್ನು ಹಾಗೆ ಮಾಡುತ್ತಾನೆ. ಆದರೆ ಈಗಿನ ಜನರ ಮನಸ್ಥಿತಿ ತದ್ವಿರುದ್ಧವಾಗಿದೆ. ಒಬ್ಬನು ಕೊಲ್ಲಲ್ಪಟ್ಟ ಬಳಿಕ ಕೊಲೆಗಾರನನ್ನು ನ್ಯಾಯಾಲಯಕ್ಕೆ ವಿಚಾರಣೆಗೆ ತರುತ್ತಾರೆ. ಆಗ ಪಕ್ಕನೆ ಅವನ ಜೀವದ ಬೆಲೆ ಅವರಿಗೆ ಗೊತ್ತಾಗುತ್ತದೆ. ಮಾನವ ಜೀವ ಅಮೂಲ್ಯವಾದದೆಂದು ದೇವರು ಹೇಳುತ್ತಾನೆ ಮತ್ತು ಒಬ್ಬನು ಇನ್ನೊಬ್ಬನನ್ನು ಕೊಂದರೆ ಆ ಕೊಲೆಗಾರನ ಜೀವವನ್ನು ತೆಗೆಯಲೇಬೇಕಾಗಿದೆ. ಇದು ದೇವರ ವಾಕ್ಯದ ಬೋಧನೆಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ದೇವರು ಹಾಗೆ ಮಾಡುವ ನಾಲ್ಕನೆಯ ಸಂಗತಿ ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ. ಕೆಟ್ಟತನದ ಆಲೋಚನೆಗಳು ಮಾನವರೆಲ್ಲರಲ್ಲಿಯೂ ಇಂತಹ ಕೆಟ್ಟ ಆಲೋಚನೆಗಳು ಬರುತ್ತವೆ. ಕರ್ತನಾದ ಯೇಸು ಹೇಳಿದ್ದಾನೆ, ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 19ನೇ ವಚನದಲ್ಲಿ, ಹೇಗೆಂದರೆ ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಆದರ, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳು ಹೊರಟು ಬರುತ್ತವೆ ಎಂಬುದಾಗಿ. ಪ್ರಿಯರೇ, ಮನುಷ್ಯನ ಹೃದಯದೊಳಗಿಂದ ಹೊರಟು ಬರುವುದೆಲ್ಲವೂ ಅಸಹ್ಯವಾದದ್ದರ ಸಾಲೇ ಇದೆ. ನಿನ್ನ ಹೃದಯ ಮನಸ್ಸಿನಲ್ಲಿರುವ ಬೇಡವಾದದ್ದರ ಕುರಿತಾಗಿ ದೇವರಿಗೆ ಅರಿಕೆ ಮಾಡಿಕೊಂಡಿದ್ದೀಯೋ? ನಾವೆಲ್ಲರೂ ಇದನ್ನು ಮಾಡಬೇಕಾಗಿದೆ. ಹೀಗೆ ನಮ್ಮ ಹೃದಯಗಳನ್ನು ನಾವು ಶುಚಿಯಾಗಿಟ್ಟುಕೊಳ್ಳಬೇಕಾಗಿದೆ. ದೇವರು ಕೆಟ್ಟದ್ದರ ದೇಹಶಾಸ್ತ್ರದ ಕುರಿತು ಮಾತನಾಡುತ್ತಿದ್ದಾನೆ. ಅದರಲ್ಲಿ ಕಣ್ಣುಗಳು, ನಾಲಿಗೆ, ಕೈ, ಹೃದಯ ಇವೂ ಇರುತ್ತವೆ. ಮುಂದಕ್ಕೆ ನಾವು ಕಾಲಿನ ಕುರಿತು ನೋಡಲಿದ್ದೇವೆ. ದೇವರು ಹಾಗೆ ಮಾಡುವ 5ನೇ ಸಂಗತಿ ಕೇಡು ಮಾಡಲು ತ್ವರೆಪಡುವ ಕಾಲು. ಪ್ರಿಯರೇ, ಹೃದಯವು ತೋರಿಸುವ ದಾರಿಯನ್ನು ಕಾಲುಗಳು ಹಿಂಬಾಲಿಸುತ್ತವೆ. ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಹೇಳಿದ್ದಾನೆ, ಇವರ ಕಾಲುಗಳು ಕೇಡನ್ನು ಹಿಂಬಾಲಿಸಿ ಓಡುತ್ತವೆ, ಇವರು ನಿರಪರಾಧಿಯ ರಕ್ತವನ್ನು ಸುರಿಸಲು ಆತುರಪಡುತ್ತಾರೆ. ಇವರ ಯೋಚನೆಗಳು ಅಧರ್ಮದ ಯೋಚನೆಗಳೇ. ಇವರು ಹೋದ ದಾರಿಗಳಲ್ಲಿ ಭಂಗವೂ ನಾಶನವೂ ಉಂಟಾಗುತ್ತವೆ ಎಂಬುದಾಗಿ. ಪ್ರಿಯರೇ, ಇವೆಲ್ಲವೂ ದೇವರು ಹಾಗೆ ಮಾಡುವ
ಪಟ್ಟಿಯಲ್ಲಿರುತ್ತವೆ. ದೇವರು ಹಾಗೆ ಮಾಡುವ 6ನೇ ಸಂಗತಿ ಅಸತ್ಯವಾಡುವ ಸುಳ್ಳು ಸಾಕ್ಷಿ. ಈ ದಿನಗಳಲ್ಲಿ ಹೀಗೆ ಸುಳ್ಳು ಸಾಕ್ಷಿ ನುಡಿಯುವಂಥದ್ದು ವಿಶೇಷವಾದದಲ್ಲ. ಇದು ನಮ್ಮಲ್ಲಿನ ಒಂದು ಸಾಮಾನ್ಯ ಪಾಪವಾಗಿರುತ್ತದೆ. ದೇವರಿದನ್ನು ಹಾಗೆ ಮಾಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ದೇವರು ಹಾಗೆ ಮಾಡುವ 7ನೇ ಸಂಗತಿ ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು. ಇದೇ ವಿಚಾರವನ್ನು ಬೇರೊಂದು ದೃಷ್ಟಿಯಿಂದ ಹೇಳುವ ಮಾತನ್ನು ನಮ್ಮ ಕರ್ತನು ನುಡಿದಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು ಎಂಬುದಾಗಿ. ಪ್ರಿಯರೇ, ಜಗಳ ಹುಟ್ಟಿಸುವವರು ಬೇಕಾದಷ್ಟು ಜನ ಇರುತ್ತಾರೆ. ರಾಜಕೀಯದಲ್ಲಿ ಮಾತ್ರವಲ್ಲ, ನಮ್ಮ ನೆರೆಕರೆಯಲ್ಲಿಯೂ ಇದ್ದಾರೆ. ಒಂದು ವೇಳೆ ನಮ್ಮ ಸಭೆಗಳಲ್ಲಿಯೂ ನಮ್ಮ ಮನೆಗಳಲ್ಲಿಯೂ ಇರಬಹುದು. ನಮ್ಮ ಜೊತೆಯಲ್ಲಿಯೇ ಕುಳಿತಿರುವವರು ಆಗಿರಬಹುದು. ಪ್ರಿಯ ಸ್ನೇಹಿತನೇ, ಕುಟುಂಬದ ಸದಸ್ಯರೊಳಗೆ, ವಿಶ್ವಾಸಿಗಳೊಳಗೆ, ಕೆಲಸಗಾರರ ನಡುವೆ ಜಗಳ ಹುಟ್ಟಿಸುವಂಥವರನ್ನು ದೇವರು ಹಾಗೆ ಮಾಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈ 7 ಪಾಪಗಳ ಪಟ್ಟಿಯು ಒಂದು ಕನ್ನಡಿಯಂತಿದೆ. ನಾವು ಅದರೊಳಗೆ ನೋಡಿದಾಗ ನಮ್ಮ ಚಿತ್ರಣವೇ ಕಾಣುವುದರಿಂದ ನಾವು ಮೈ ಮುರಿಯುತ್ತೇವೆ. ದೇವರ ವಾಕ್ಯದ ಈ ಕನ್ನಡಿಯಲ್ಲಿ ನೀನು ನಿನ್ನನ್ನು ಚೆನ್ನಾಗಿ ನೋಡಿಕೋ ಎಂದು ಹೇಳುತ್ತೇನೆ. ನಮ್ಮನ್ನು ನಾವು ಇದ್ದಕ್ಕಿದ್ದಂತೆ ತಿಳುಕೊಂಡ ಬಳಿಕ ದೇವರ ಬಳಿಗೆ ಹೋಗಿ ನಮ್ಮ ಸ್ಥಿತಿಯನ್ನು ಅರಿಕೆ ಮಾಡಿಕೊಂಡು ಕ್ಷಮಾಪಣೆ ಹೊಂದಿಕೊಳ್ಳೋಣ. ಆತನೆದುರು ನಾವು ಯಥಾರ್ಥನಾಗಿದ್ದುಕೊಂಡು ಆತನಿಂದ ಶುದ್ಧೀಕರಣಕ್ಕಾಗಿ ಕೇಳಿಕೊಳ್ಳೋಣ. ಪ್ರೀತಿಯುಳ್ಳ ದೇವಜನರೇ, ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯ ನಮ್ಮ ಜೀವಿತವನ್ನು ತೆರೆದಿಟ್ಟಿದೆಯಲ್ಲವೇ? ದೇವರು ಹಾಗೆ ಮಾಡುವ ವಿಚಾರಗಳು ನಮ್ಮಲ್ಲಿ ಇರುವುದರಿಂದ ನಾವು ಇರುವಂಥ ಸ್ಥಳದಲ್ಲಿ ಈ ಕೃಪಾಗಳಿಗೆಯಲ್ಲಿ ನಮ್ಮನ್ನು ದೇವರ ಕೈಗೆ ಒಪ್ಪಿಸಿಕೊಡೋಣ. ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳೋಣ. ಆತನಿಂದ ಪಾಪ ಪರಿಹಾರವನ್ನು ಹೊಂದಿದವರಾಗಿ, ಶುದ್ಧೀಕರಿಸಲ್ಪಟ್ಟವರಾಗಿ, ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಯಾವ ಕಾಲಕ್ಕೂ ಅನ್ವಯಿಸುವ ಉತ್ತಮವಾದ 2 ಸಲಹೆಗಳನ್ನು ತಿಳಿದುಕೊಂಡೆವು. ಸಿದ್ಧತೆ ಇಲ್ಲದ ಜೀವಿತ ಅವಮಾನಕರವಾಗಿದೆ. ದೇವರು ಹಾಗೆ ಮಾಡುವ ವಸ್ತುಗಳನ್ನು ತಿಳಿದುಕೊಂಡ ನಾವು ನಮ್ಮ ಜೀವಿತದಲ್ಲಿ ದಿನಾಲೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಸಿದ್ಧರಾಗಿ ಜೀವಿಸೋಣ. ಬನ್ನಿ, ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ನಿವಾಸ ಮಾಡುವಂಥ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಅನಂತರಂತ ಸ್ತೋತ್ರವಾಗಲಿ. ಹೌದು ಕರ್ತನೆ, ಈ ಭಯಂಕರವಾದಂಥ ದುಷ್ಟ ಪಾಪಮಯವಾದ ಲೋಕದಲ್ಲಿ ಹೇಗೆ ಜೀವಿಸಬೇಕು ಎಂಬುದಕ್ಕಾಗಿ ನೀನೇ ನಮಗೆ ದೇವರ ವಾಕ್ಯಗಳನ್ನು ಕೊಟ್ಟಿದ್ದೆ. ಅದಕ್ಕಾಗಿ ಸ್ತೋತ್ರ. ನಿನ್ನ ಜೀವವುಳ್ಳ ವಾಕ್ಯಗಳು ನಮ್ಮ ಪಾದಗಳಿಗೆ ದೀಪವಾಗಿದ್ದು ಮಾರ್ಗಕ್ಕೆ ಬೆಳಕನ್ನು ನೀಡುವಂಥದ್ದಾಗಿದೆ. ಅದಕ್ಕಾಗಿಯೂ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಸನಾತನ ಮಾರ್ಗದಲ್ಲಿ ನಮ್ಮ ಪ್ರೀತಿಯ ಬಾಂಧವರನ್ನು ನಡೆಸು. ಅವ್ರಿಗೆ ಬೇಕಾದಂಥ ಸಹಾಯವನ್ನು ಕೊಡು. ನಿನ್ನ ಪರಿಶುದ್ಧಾತ್ಮನ ನಡೆಸುವಿಕೆಯನ್ನು ಕೊಡಬೇಕೆಂದು ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ಇಂದು ನೀವು ತಿಳಿದುಕೊಂಡ ಸತ್ಯಗಳನ್ನು ಮತ್ತು ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಪ್ಪದೇ ನಮಗೆ ತಿಳಿಯಪಡಿಸಿರಿ. ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.